ನಾನು ಹಿಂಗ್ ವಿಡಿಯೋ ಮಾಡ್ತಾ ಇರ್ತೀನಿ ಗುರು, ಯಾರಾದ್ರೂ ಕಸ್ಟಮರ್ ಬರ್ತಾರೆ. ಸೊ ಬನ್ನಿ, ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೆನೆ ಬಿಟ್ಟು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಏನಂದ್ರೆ KYC ಮಾಡಿಸ್ಕೊಳ್ಳಿ ಬೇಗ ಹೋಗಿ ಅಂತ ಎಲ್ರಿಗೂ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಅಲ್ವಾ. ಬಟ್ ಅದು ಲಾಸ್ಟ್ ಡೇಟು ಏನು ಮತ್ತೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅದೆಲ್ಲ ಏನು ಹೇಳಿರ್ಲಿಲ್ಲ ನಾನು. ಸೊ ಅದನ್ನೇ ನಾನಿವಾಗ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಮತ್ತೆ ತುಂಬಾ ಜನಕ್ಕೆ ತುಂಬಾ ಏನೇನೋ ತಲೆಯಲ್ಲಿ ಹಾಕೊಂಡು ತುಂಬಾ ಕನ್ಫ್ಯೂಷನ್ಸ್ ಮಾಡ್ಕೊಂತ ಇದ್ದೀರಾ. ಸೊ ಆತರ ಏನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈ ವಿಡಿಯೋ ಫುಲ್ ನೋಡಿ, ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳೋ ತರ ಏನೂ ಇಲ್ಲ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಇದೆ, ರೇಷನ್ ಕಾರ್ಡ್ KYCನೇ ಇನ್ನೊಂದು ಗುಡ್ ನ್ಯೂಸ್ ಬಂದಿದೆ. ಅದನ್ನು ಈ ವಿಡಿಯೋದಲ್ಲೇ ತಿಳಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಗೊತ್ತಾಗುತ್ತೆ. ಇರೋದೇ ಒಂದು 4 to 5 ಮಿನಿಟ್ಸ್ ವಿಡಿಯೋ ಮಾಡ್ತೀನಿ. ಇದು ಅದನ್ನ ನೀವು ನೀಟಾಗಿ 5 ಮಿನಿಟ್ಸ್ ಟೈಮ್ ತಗೊಂಡು ನೋಡಿ ಸಾಕು, ಓಕೆನಾ. ಇವಾಗ ಹೆಂಗಿದೆ ಅಂದ್ರೆ ಎಲ್ಲಾ ಕಡೆನೂ ಎಲ್ಲಾ ಡಿಪೋನಲ್ಲೂ ತುಂಬಾ ರಶ್ ಇದೆ, ಓಕೆನಾ. KYCಗೋಸ್ಕರ ತುಂಬಾ ರಶ್ ಇದೆ. ಮತ್ತೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಯಾರಿಗೂ ಏನು ಗೊತ್ತಿಲ್ಲ. ಹಂಗಾಗಿ ತಿಳಿಸ್ತೀನಿ ಬನ್ನಿ. ಡಾಕ್ಯುಮೆಂಟ್ಸ್ ಇದಕ್ಕೆ ಏನು ಬೇಡ, ಜಸ್ಟ್ ನೀವು ರೇಷನ್ ಕಾರ್ಡ್ ತಗೊಂಡು ಹೋದ್ರೆ ಸಾಕು. ನೀವು ಎವ್ರಿ ಮಂತ್ ರೇಷನ್ ತಗೊಳಕ್ ಹೋಗ್ತೀರಲ್ವಾ, ರೇಷನ್ ತಗೊಳಕ್ಕೆ ಅಂತ ಹೋಗಿರ್ತೀರಾ. ಸೊ ಅಲ್ಲಿ ನೀವು ಏನ್ ಮಾಡ್ತೀರಾ ಹೇಳಿ, ಬರೀ ರೇಷನ್ ಕಾರ್ಡ್ ತಗೊಂಡು ಹೋಗ್ತೀರಾ. ಹಂಗೆ ಸೇಮ್ ಪ್ರೊಸೀಜರ್ ಇದನ್ನು. ಏನು ಯಾವುದೇ ಆಧಾರ್ ಕಾರ್ಡ್ ಇಲ್ಲ, ಯಾವುದೇ ಪ್ಯಾನ್ ಕಾರ್ಡ್ ಇಲ್ಲ. ಯಾಕಂದ್ರೆ ಸುಮಾರು ಜನ ಇಲ್ಲಿ ಬಂದು ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಅದೇ ಕನ್ಫ್ಯೂಷನ್ಸ್ ನಿಮ್ಗೂ ಇರುತ್ತೆ. ಸೊ ಹಂಗಾಗಿ ಏನು ಡಾಕ್ಯುಮೆಂಟ್ಸ್ ಬೇಡ, ಜಸ್ಟ್ ರೇಷನ್ ಕಾರ್ಡ್ ತಗೊಂಡು ಹೋದ್ರೆ ಸಾಕು. ಯಾಕಂದ್ರೆ ಇವಾಗ ಬರೋ ರೇಷನ್ ಕಾರ್ಡ್ಗಳೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ ಆಲ್ರೆಡಿ. ಸೊ ಹಂಗಾಗಿ ಬರೀ ನೀವು ರೇಷನ್ ಕಾರ್ಡ್ ತಗೊಂಡು ಹೋದ್ರೆ ಸಾಕು. KYC ಥಮ್ ಕೊಟ್ರೆ, ಎಲ್ಲ ಫ್ಯಾಮಿಲಿ ಮೆಂಬರ್ ಎಲ್ಲ ಥಮ್ ಕೊಟ್ರೆ KYC ಡನ್ ಅಷ್ಟೇ, ಓಕೆನಾ. ಇವಾಗ ಸರ್ವರ್ ಇಶ್ಯೂ ಇರೋದ್ರಿಂದ ನಿಮ್ಗೆ ಎಲ್ರು ಎಲ್ಲಾ ಡಿಪೋದಲ್ಲೂ KYC ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನಾಗ್ತಾ ಇದೆ ಅಂದ್ರೆ ಸರ್ವರ್ ಇಶ್ಯೂ ಬರ್ತಾ ಇದೆ. ಸೊ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದ್ರೆ ರೂಲ್ಸ್ ಚೇಂಜ್ ಮಾಡಿದ್ದಾರೆ. ಸಣ್ಣ ರೂಲ್ಸ್, ದೊಡ್ಡ ರೂಲ್ಸ್ ಏನಿಲ್ಲ. ಮತ್ತೆ ನಮ್ದಾಯ್ತು ಒಬ್ರದಾಯ್ತು ನಮ್ದು ಆಗೇ ಇಲ್ಲ, ಮತ್ತೇನ್ ರೂಲ್ಸ್ ಚೇಂಜ್ ಮಾಡಿದ್ರೋ ಏನೋ. ಯಾಕಂದ್ರೆ ಇವಾಗ ನಿಮ್ ಪಕ್ಕದ ಮನೆಯವ್ರದ್ದು KYC ಆಗಿರುತ್ತೆ, ನಿಮ್ದಾಗಿರಲ್ಲ. ಸೊ ಮತ್ತೇನ್ ರೂಲ್ಸ್ ಚೇಂಜ್ ಮಾಡಿದ್ರೋ ಏನೋ, ಅವ್ರದಾಯ್ತು ನಮ್ದಾಗಿಲ್ಲ, ಇವಾಗ ಹೇಗೆ ಮಾಡೋದು? ಹಂಗೇನಿಲ್ಲ. ರೂಲ್ಸ್ ಚೇಂಜ್ ಇನ್ ದ ಸೆನ್ಸ್ ಹೆಂಗಂದ್ರೆ, ನಿಮ್ಗೆ ಇವಾಗ 25ನೇ ತಾರೀಕ್ವರೆಗೂ ರೇಷನ್ ಕೊಟ್ಟು 25ನೇ ತಾರೀಕ್ ಮೇಲೆ ನಿಮ್ಗೆ KYC ಸ್ಟಾರ್ಟ್ ಮಾಡಿದ್ದಾರೆ. ಅರ್ಥ ಆಯ್ತಾ? 25ನೇ ತಾರೀಕ್ವರೆಗೂ ರೇಷನ್ ಕೊಡ್ತಾ ಇದ್ದಾರೆ. 2-1 ಅಂದ್ರೆ ಅವ್ರಿಗೂ ಸ್ವಲ್ಪ ಬರ್ಡನ್ ತರ ಆಗಿ ಸರ್ವರ್ ಇಶ್ಯೂ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಹಂಗಾಗಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮ ಡಿಪೋಗಳಲ್ಲಿ ರೇಷನ್ ನೀವು ಪ್ರತಿ ತಿಂಗಳು ಹೇಗೆ ತಗೊಂತೀರಾ ರೇಷನ್, ಅದೇ ತರ ತಗೊಂಡ್ ಬಂದು 25ನೇ ತಾರೀಕ್ ಮೇಲೆ ಮತ್ತೆ KYC ಬಿಟ್ಟಿದ್ದಾರೆ. ಅಂದ್ರೆ KYC ನೀವು ಮತ್ತೆ ಇನ್ನೊಂದ್ಸಾರಿ ಹೋಗ್ಬೇಕು, ಡಬಲ್ ಕೆಲಸ ಆಗುತ್ತೆ ಹೊರತು ಈಸಿ ಕೆಲಸ. ಯಾಕಂದ್ರೆ ಹೋದ ತಕ್ಷಣ ನೀವು ಥಮ್ ಕೊಟ್ವಾ ಬಂದ್ವಾ ಅಂತ ಇರುತ್ತೆ. ಇದು 2 ಆಗೋದ್ರಿಂದ ಸುಮ್ನೆ ಒಬ್ಬೊಬ್ರು ಒಂದ್ ಫ್ಯಾಮಿಲಿಗೆ 15 to 20 ಮಿನಿಟ್ಸ್ ನೀವು ತಗೊಂಡ್ರೆ ಪಾಪ ಎಲ್ಲ ಲೈನ್ ನಿಂತ್ಕೊಂತಾರೆ. ಸೊ ಹಂಗಾಗಿ ಇದು ಬೇಡವೇ ಬೇಡ ಅಂತ ಒಂದು ಚಿಕ್ಕ ಚೇಂಜಸ್ ಮಾಡಿದ್ದಾರೆ, ಓಕೆನಾ. ಅದು ಅವ್ರವ್ರೇ ಡಿಪೋಗಳಲ್ಲಿ, ಓಕೆನಾ. ಮತ್ತೆ ಇನ್ನ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಿಮ್ಗೆ ಇವಾಗ ನೀವು ಡೀಟೇಲ್ಡ್ ಆಗಿ ಹೇಳ್ತೀನಿ ನೋಡಿ. ಇವಾಗ ನಾನು ಬಂದ್ಬಿಟ್ಟು ಬೇರೆ ಊರಲ್ಲಿ ಇರ್ತೀನಿ, ಓಕೆನಾ. ನಂದು ರೇಷನ್ ಕಾರ್ಡ್ ಬಂದ್ಬಿಟ್ಟು ಬೇರೆ ಊರ್ದು, ಬಟ್ ನಾನ್ ವಾಸವಾಗ್ತಾ ಇರೋದು ಬೇರೆ ಊರು, ಓಕೆನಾ. ಇವಾಗ ಅಲ್ಲಿಂದ ಹೋಗಿ ನಾನು ನಮ್ಮ ಡಿಪೋಗಳಲ್ಲೇ KYC ಮಾಡ್ಬೇಕು ಅಂತ ಇತ್ತು ಅಲ್ವಾ. ಇವಾಗ ಅದನ್ನ ಚೇಂಜಸ್ ಮಾಡಿ ನೀವು ಎಲ್ಲಿರ್ತೀರಾ ಅಲ್ಲೇ ಆ ಡಿಪೋಗದಲ್ಲೇ ಹೋಗಿ ನಿಮ್ದು ನಂಬರ್, ಅಂದ್ರೆ ರೇಷನ್ ಕಾರ್ಡ್ ನಂಬರು ಏನಿರುತ್ತೆ ಅದನ್ನ ಹಾಕಿ ನೋಡಿದ್ರೆ ಅಲ್ಲಿ KYC ಅಂತ ಬಂದ್ರೆ ನೀವು ಅಲ್ಲೇ KYC ಮಾಡ್ಕೊಳ್ಳಿ. KYC ಏನಿಲ್ಲ, ನಿಮ್ದು ಎಲ್ಲ ಓಕೆ ಇದೆ ಅಂತ ಅಂದ್ರೆ ನಿಮ್ದು ಅಲ್ಲೇ ಓಕೆ ಆಗುತ್ತೆ, ಓಕೆನಾ. ಹಂಗೆ ಇವಾಗ ಮತ್ತೆ ಇದನ್ನು ಚೇಂಜಸ್ ಮಾಡಿದ್ದಾರೆ. ಯಾಕಂದ್ರೆ ಒಂದೂರಿಂದ ಮತ್ತೊಂದೂರಿಗೆ ಹೋಗಿ KYC ಮಾಡಿ ಬರೋಷ್ಟ್ರಲ್ಲಿ ಇವಾಗ ಹೆಂಗಂದ್ರೆ ಜನಗಳಿಗೆ ಬಿಜಿ ಸ್ಕೆಡ್ಯೂಲ್ ನಡೀತಾ ಇರುತ್ತೆ. ಅವ್ರು ಹೋಗೋ ತರ ಪರಿಸ್ಥಿತಿ ಇರಲ್ಲ. ಒಬ್ಬೊಬ್ರದ್ದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ, ಒಬ್ಬೊಬ್ರದ್ದು ಜಾಬ್ದು ಪ್ರಾಬ್ಲಮ್ ಇರುತ್ತೆ, ಒಬ್ಬೊಬ್ರದ್ದು ರಜಾನೇ ಕೊಡ್ತಾ ಇರಲ್ಲ. ಸೊ ಹಂಗಾಗಿ 2 ಚೇಂಜಸ್ ನ ಮತ್ತೆ ಸರ್ಕಾರ ಮಾಡಿದೆ. ನೋಡಿ,
ನಮ್ದು ಅಂದ್ರೆ ಕಾಮನ್ ಪೀಪಲ್ಗೆ ಯಾರಿಗೂ ಕಾಮನ್ ಪೀಪಲ್ಸ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಮತ್ತೆ ಸರ್ಕಾರ ಒಂದು ಚಿಕ್ಕ ಚಿಕ್ಕ ಚೇಂಜಸ್ ಮಾಡಿದ್ದಾರೆ ನಮ್ಗೆ ಹೆಲ್ಪ್ ಆಗ್ಲಿ ಅಂತ. ಸೊ ನೀವು ನಿಮ್ಮ ನಿಮ್ಮ ಅಂದ್ರೆ ನೀವು ಎಲ್ಲಿ ಪ್ರೆಸೆಂಟ್ ಎಲ್ಲಿ ವಾಸವಾಗಿದ್ದೀರೋ ಅಲ್ಲೇ ಹೋಗಿ ನೀವು ಈ KYC ನ ಮಾಡ್ಕೋಬಹುದು. ಓಕೆನಾ? ಬಟ್ ಫುಲ್ ಫ್ಯಾಮಿಲಿ ಅಲ್ಲೇ ಇರಬೇಕು. ಓಕೆನಾ? ನೀವು ಇವಾಗ ಅಲ್ಲಿ ಅರ್ಧ ಜನ ಇಲ್ಲಿ ಅರ್ಧ ಜನ ಅಂತಂದ್ರೆ ಆಗಲ್ಲ. ಫುಲ್ ಫ್ಯಾಮಿಲಿ ಅಲ್ಲೇ ಸ್ಟೇ ಮಾಡ್ತಾ ಇದ್ರೆ ನೀವು ಈ KYC ನ ಎಲ್ಲಿದ್ದೀರೋ ಅಲ್ಲಲ್ಲೇ ನಿಮ್ಮ ನಿಮ್ಮ ಟಿಪ್ಪು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಹೆಂಗಿರುತ್ತೆ ಅಂದ್ರೆ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ನಮ್ದು ಬೇರೆ ಊರ್ ರೇಷನ್ ಕಾರ್ಡ್ ಇದ್ರೆ ನಾವು ಇಲ್ಲೇ ತಗೊಂತಾ ಇರ್ತೀವಿ. ಯಾಕಂದ್ರೆ ಇವಾಗ ಆನ್ಲೈನ್ ಕಾರ್ಡ್ ಆಗಿರೋದ್ರಿಂದ, ಆನ್ಲೈನ್ ರೇಷನ್ ಕಾರ್ಡ್ ಆಗಿರೋದ್ರಿಂದ ಅವ್ರವ್ರು ಅಲ್ಲಲ್ಲೇ ತಗೊಂತಾ ಇದ್ದಾರೆ. ಸೊ ಹಂಗೆ ಇದೆ, ಅದೇ ಮೆಥಡ್ ಸೇಮ್ ಇದೂನು ಆಗಿದೆ. ಸೊ ನೀವು ಎಲ್ಲಿರ್ತೀರೋ ಅಲ್ಲೇ ಈ KYC ಮಾಡ್ಕೊಳ್ಳಿ. ಇನ್ನೊಂದು ಡೌಟ್ ಕ್ಲಿಯರ್ ಮಾಡ್ತೀನಿ ನೋಡಿ. ಇದು ಯಾವುದೇ ಸೈಬರು, ಯಾವುದೇ ಸೇವಾ ಕೇಂದ್ರ ಎಲ್ಲೂ ಬಿಟ್ಟಿಲ್ಲ, ಬರೀ ಡಿಪೋನಲ್ಲಿ ಮಾತ್ರ ಬಿಟ್ಟಿದ್ದಾರೆ. ಯಾಕಂದ್ರೆ ಸುಮಾರು ಜನ ಹೇಳ್ತಾ ಇದ್ದಾರಂತೆ ನೀವು ಬೇರೆ ಊರಲ್ಲಿದ್ರೆ ನೀವು ಸೈಬರ್ ಅಲ್ಲಿ ಮಾಡ್ಕೋಬಹುದು ಅಂತ. ಇಲ್ಲ, ಸೈಬರ್ ಅಲ್ಲಿ ಯಾವುದ್ರಲ್ಲೂ ಇದು ಬಿಟ್ಟಿಲ್ಲ, ಬರೀ ಅವರವರ ರೇಷನ್ ಡಿಪೋನಲ್ಲಿ ಮಾತ್ರ ಬಿಟ್ಟಿರೋದು ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ನಿಮ್ಮ ಡೌಟ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ನಾನು ಮತ್ತೆ ಬರ್ತೀನಿ. ನಿಮ್ಗೆ ಇಂಥ ವಿಡಿಯೋಸ್, ನಿಮ್ಗೆ ಹೆಲ್ಪ್ಫುಲ್ ವಿಡಿಯೋಸ್ ನಾನ್ ಮಾಡ್ಬೇಕು ಅಂತ ನನ್ನ ಆಸೆ ಇದೆ. ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ನಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನ ನನ್ನ ಚಾನೆಲ್ಗೆ, ನನ್ನ ವಿಡಿಯೋಗಳು ನೋಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನ್ನ ವಿಡಿಯೋಸ್ ನೋಡಿ ಡೇ ಬೈ ಡೇ ನನಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಡೇ ಬೈ ಡೇ ನನ್ನ ಫ್ಯಾಮಿಲಿನೂ ಜಾಸ್ತಿ ಆಗ್ತಾ ಇದೆ ಅಂತ ಒಂಥರ ಏನೋ ಖುಷಿ ಆಗುತ್ತೆ ನನಗೂ. ಒಂಥರ ನಾನು ನಿಮ್ಗೆ ವೇಟ್ ಮಾಡಿದೆ ಹೊಸ ಹೊಸ ವಿಡಿಯೋಸ್ ನಿಮ್ಗೋಸ್ಕರ ತರಬೇಕು, ಹೆಲ್ಪ್ಫುಲ್ ವಿಡಿಯೋಸ್ ಅಂತ. ನನ್ಗೂ ಒಂದು ಏನಂದ್ರೆ ಒಂದು ಕೆಲಸ ಅಂತ ಅನ್ನಲ್ಲ, ನಾನು ಏನೋ ಒಂದು ಜವಾಬ್ದಾರಿ ಅಂತಾರಲ್ಲ. ಸೊ ಹಂಗಾಗಿ ನನ್ಗೂ ಇದು ಒಂದು ಎಕ್ಸ್ಟ್ರಾ ಜವಾಬ್ದಾರಿ ಆಗಿದೆ. ನಾನು ನಿಮ್ಗೆ ಒಳ್ಳೆ ಒಳ್ಳೆ ವಿಡಿಯೋಸ್ ಕೊಡ್ಬೇಕು, ಮತ್ತೆ ಒಳ್ಳೊಳ್ಳೆ ಹೆಲ್ಪ್ಫುಲ್ ವಿಡಿಯೋಸ್ ನಿಮ್ಗೋಸ್ಕರ ತರಬೇಕು ಅಂತ ನನ್ಗೂ ಆಸೆ ಇದೆ. ಸೊ ಅದೇ ತರ ನಾನು ಹೇಳಿರೋ ಪ್ರಕಾರ ನಾನು ನಿಮ್ಗೆ ಯೂಸ್ಫುಲ್ ವಿಡಿಯೋಸ್ ನಾನು ಹೀಗೆ ತರ್ತಾ ಇರ್ತೀನಿ. ಅದಕ್ಕಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ